ನಮ್ಮ ದೇಶ ಬಿಕ್ಕಟ್ಟಿನಲ್ಲಿದ್ದು ಸೈನ್ಯ ಪ್ರಬಲವಾಗಿದೆ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಮಾತನಾಡಿದ ಅವರು, ನಾನು ಪ್ರಧಾನಿಯನ್ನ ನಿಂದನೆ ಮಾಡಲ್ಲ, ಕಾಲ ಬಂದಾಗ ಮಾತನಾಡುತ್ತೇನೆ. ದೇಶ ಬಿಕ್ಕಟ್ಟಿನಲ್ಲಿದೆ ಅಂತ ಪುನರುಚ್ಚರಿಸಿದ್ದಾರೆ. ದೇಶದ ಹಿತಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡೋಣ. ಯುದ್ಧದ ಸಮಯದಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಘೋಷಿಸಿದ್ರು. ಅಂತಹ ಪ್ರಧಾನಿಯನ್ನ ನಾನು ನೋಡಿಲ್ಲ ಎಂದು ಮೋದಿಗೆ ತಿರುಗೇಟು ನೀಡಿದ್ರು. ಎಲ್ಲವನ್ನ ನಾನೇ ಮಾಡಿದ್ದೇನೆ ಅಂತ ಮೋದಿ ಹೇಳ್ತಿದ್ದಾರೆ. 37 ಸೀಟು ಪಡೆದ ನಮಗೆ ಕಾಂಗ್ರೆಸ್ನವರು ಬಂದು ನಿಮ್ಮ ಮಗನೇ ಸಿಎಂ ಆಗಲಿ ಅಂತ ಹೇಳಿದ್ರು. ಆಗ ನನಗೆ ಆತಂಕ ಆಯಿತು. ಕಾಂಗ್ರೆಸ್ಗೆ 130 ವರ್ಷಗಳ ಇತಿಹಾಸವಿದೆ. ಅವರು ನಮ್ಮಂತ ಸಣ್ಣ ಪಕ್ಷಕ್ಕೆ ಸಿಎಂ ಸ್ಥಾನ ನೀಡಿದ್ದಾರೆ ಅಂತ ಕಾಂಗ್ರೆಸ್ ಅನ್ನ ಹಾಡಿ ಹೊಗಳಿದ್ದಾರೆ. ನಾನು ಪ್ರಧಾನಿಯಾದಾಗ 10 ಬಾರಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ್ದೇನೆ ಎಂದರು. ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಇವತ್ತು ಏನಾದರೂ ಭೂಗರ್ಭದಲ್ಲಿ ಜಲ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ನಾವು ಬೆಳೆ ಬೆಳೀಲಿಕ್ಕೆ ಹಲವಾರು ತೊಂದರೆಗಳಿದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಸಮಸ್ಯೆಗಳನ್ನು ಎದುರಿಸಬೇಕು. ಸುಪ್ರೀಂ ಕೋರ್ಟಲ್ಲಿ ರಾಜ್ಯ ಇದೆ, ಇವೆಲ್ಲವನ್ನೂ ಲೆಕ್ಕಿಸ್ತೇನೆ ತೀರ್ಮಾನ ಮಾಡ್ತಾ ಇದ್ದೇವೆ. ಅದರಿಂದ ನಾನು ಹೆಚ್ಚು ಮಾತನಾಡಬಾರದು, ವಿಷಯ ಗೊತ್ತಿದೆ ನನಗೆ. ಆದರೆ ಒಂದು ಮಾತನ್ನು ಹೇಳ್ತೇನೆ, ಅರಸೀಕೆರೆಗೆ ಏನು ಮಾಡಬೇಕು ಅನ್ನೋದು ಬಹುಶಃ ಶಿವಲಿಂಗೇಗೌಡರ ಗಮನಕ್ಕೆ ಯಾರಾದರೂ ತಂದರೆ ಒಳ್ಳೇದೇನೋ ಅಂತ ನನ್ನ ಭಾವನೆ. ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನನಗೆ ಈ ಮಾತನ್ನು ಹೇಳುವಾಗ ಏನು ಮಾಡಬೇಕು ಅಂತ ಈ ಸಭೆಯಲ್ಲಿ ಯಾರಾದರೂ ಹೇಳಿದರೆ ಅದನ್ನು ಕುಮಾರಸ್ವಾಮಿ ಅವರು ಅದನ್ನು ನಿಮ್ಮ ಸಮ್ಮುಖದಲ್ಲೇ ಮಂಜೂರಾತಿ ಕೊಡ್ತೀನಿ ಅಂತ ಹೇಳಲಿಕ್ಕೆ ಸಿದ್ಧ ಇದ್ದಾರೆ ಅಂತ ಮಾತ್ರ ನಾನು ಈ ಮಾತನ್ನು ಹೇಳ್ತೇನೆ.